ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಿಜವಾಗ್ಲೂ ಕೂಡ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿಯ ಮದುವೆನೇ ನಡೆದೋಗ್ಬಿಡತ್ತಾ ಅಂತ ಅನ್ನಿಸ್ತದೆ. ಹಾಗಿದ್ರೆ ಅಂಥದ್ದು ಏನಾಯಿತು, ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ದೂರ ಆಗ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಏನಪ್ಪ ಇದು ಮದುವೆಗೆ ಹೋಗ್ಬಿಟ್ರು ಅಂತ ಅನಿಸುತ್ತೆ. ಅದಕ್ಕೆ ಕಾರಣ ಮೊದಲೇ ಫಿಕ್ಸ್ ಆಗಿತ್ತು ಈ ಒಂದು ಫಂಕ್ಷನ್. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಆ ಒಂದು ಸಾಮೂಹಿಕ ವಿವಾಹಕ್ಕೆ ಹೋಗ್ತಿದ್ದಾರೆ. ಆ ಒಂದು ಸಾಮೂಹಿಕ ವಿವಾಹದಲ್ಲಿ ಯಾರು ಗೊತ್ತು ವೈಷ್ಣವ್ ಲಕ್ಷ್ಮಿ ಮದುವೆ ಆಗೇ ಬಿಡ್ಬೋದು ಅಂತ ಹೇಳಿ ಸುಪ್ರೀತ್ ಅವರು ಟಕ್ಕರ್ ಕೊಟ್ಟು ಕಾವೇರಿಗೆ ಹೇಳ್ತಿದ್ದಾಗೆ ಕಾವೇರಿಗೆ ಇನ್ನಿಲ್ಲದ ಭಯ ಶುರುವಾಗ್ಬಿಟ್ಟಿದೆ. ಅದೇ ಕಾರಣಕ್ಕೋಸ್ಕರನೇ ಕಾವೇರಿಯವರು ಹೇಗಾದರೂ ಮಾಡಿ ಅಲ್ಲಿ ಏನಾಗ್ತದೆ ಅನ್ನೋ ವಿಷಯ ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಚಿಂಗಾರಿನ ಹೋಗಿ ನೀನು ಅಲ್ಲಿ ಏನಾಗ್ತದೆ ಅನ್ನೋದನ್ನು ಅಪ್ಡೇಟ್ಸ್ನ ಕೊಡು ಅಂತ ಹೇಳಿ ಕಳಿಸ್ತಾರೆ. ಅದರ ನಡುವೆ ಇದ್ದ ಕಡೆ ವಿಧಿ ಮತ್ತು ವಿಖ್ಯಾತ ಮದುವೆ ಅದೇ ಸಾಮೂಹಿಕ ವಿವಾಹದಲ್ಲಿ ಜರುಗ್ತದೆ. ಲಕ್ಷ್ಮಿ ವೈಷ್ಣವ್ಗೆ ವಿಧಿ ಮತ್ತು ವಿಖ್ಯಾತ ಇದ್ದರೂ ಕೂಡ ಲವರ್ಸ್ ಅನ್ನೋ ವಿಷಯನ ಹೇಳಿದ್ರೆ ಅಲ್ಲಿ ವೈಷ್ಣವ್ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಲವರ್ಸ್ ಅಂತ ಹೇಳೋದಿಲ್ಲ, ಅವರಿಬ್ಬರು ಜಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ, ನೀವೇ ತಪ್ಪು ತಿಳ್ಕೊಂಡಿದ್ರ ಅಂತ ಹೇಳ್ತಿದ್ದಾರೆ. ಏನ್ರಿ ಇದು ಪದೇ ಇದೇ ರೀತಿ ಹೇಳ್ತೀರಾ? ಸತ್ಯ ಹೇಳಿದಾಗ ಈ ರೀತಿ ಹೇಳೋದು, ಸತ್ಯ ಹೇಳ್ದೇ ಇದ್ದಾಗ ಹೇಳೋದೇ ಇಲ್ಲ ಅನ್ನೋದು. ಇದಕ್ಕೋಸ್ಕರನೇ ನನಗೆ ಯಾವುದೇ ವಿಷಯ ಕೂಡ ನಿಮ್ಗೆ ಹೇಳೋಕೆ ಹೋಗೋದಿಲ್ಲ. ಆಗಲೂ ಕೂಡ ನಿಮ್ಮಮ್ಮ ಈ ರೀತಿ ಮಾಡ್ತಿದ್ದಾರೆ, ನನಗೆ ಅನುಮಾನ ಬಂದಿದೆ, ಅದೇ ಕಾರಣಕ್ಕೆ ನಾನು ಈ ರೀತಿ ನಾಟಕ ಮಾಡ್ತಿದ್ದೀನಿ ಅಂತ ಹೇಳಿದರೆ ನೀವು ಕೇಳ್ತಿದ್ರೆ ಇದೇ ರೀತಿ ವಿಶ್ವನೇ ಬೇರೆ ಈ ವಿಶ್ವನೇ ಬೇರೆ, ಸುಮ್ಮನೆ ವಿನಾಕಾರಣ ಎರಡನ್ನು ಒಂದು ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ ವೈಷ್ಣವ್. ನಿಜವಾಗ್ಲೂ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನನ್ನ ಮಾತನ್ನು ನಂಬ್ತಿರೋ ನೀವು ಬೇರೆಯವ್ರ ವಿಷಯದಲ್ಲಿ, ಬೇರೆಯವ್ರ ಮಾತನ್ನು ನನ್ನ ವಿಷಯದಲ್ಲಿ ಹೇಗ್ರಿ ನಂಬಿದ್ರಿ? ಯಾಕೆ ನನಗೆ ಉತ್ತರ ಸಿಗಲೇಬೇಕು ಅಂತ ಕೇಳ್ತಿದ್ದಾಳೆ ಈ ಕಡೆ ಲಕ್ಷ್ಮಿ. ಆದರೆ ಇಲ್ಲಿ ವೈಷ್ಣವ್ ಮಾತ್ರ ಉತ್ತರ ಕೊಡೋಕ್ಕೆ ರೆಡಿನೇ ಇಲ್ಲ. ಸುಮ್ಮನೆ ವಿನಾಕಾರಣ ಇರಿಟೇಟ್ ಮಾಡಬೇಡಿ ಕಂಡು, ನಿಜವಾಗ್ಲೂ ನನಗೆ ಯಾಕಾದರೂ ಇದಕ್ಕೆ ಒಪ್ಕೊಂಡು ಬಂದು ಅಂತ ಅನ್ನಿಸ್ತದೆ. ನಿಜವಾಗ್ಲೂ ನನಗೆ ತುಂಬಾ ತೊಂದರೆ ಆಗ್ತದೆ ನಿಮ್ಮಿಂದ ಅಂತ ಹೇಳ್ತಾರೆ. ಇದರಿಂದಾಗಿ ಲಕ್ಷ್ಮಿಗೆ ತುಂಬಾ ಹರ್ಟ್ ಆಗುತ್ತೆ. ಇಲ್ಲ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂದಮೇಲೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅಂತ ಕೇಳ್ತಿದ್ದಾಳೆ. ನೀವು ನಮಗೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಯಾವಾಗ? ನೀವು ಸುಳ್ಳು ಹೇಳ್ತಿದ್ರ ಅನ್ನೋ ಸತ್ಯ ಎಲ್ರಿಗೂ ಕೂಡ ಗೊತ್ತಾದಾಗ ಅಲ್ಲಿ ತನಕ ನೀವೇನಾದರೂ ಸತ್ಯ ಹೇಳಿದ್ರ ಅಂತ ಪ್ರಶ್ನೆ ಮಾಡ್ತಾನೆ ವೈಷ್ಣವ್. ಜೊತೆಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ನಂತರ ವೈಷ್ಣವ್ ಅಲ್ಲಿಗೆ ಹೋಗ್ತಿದ್ದಾಗೆ ತುಂಬಾ ಹಾರ್ಟ್ಲಿ ವೆಲ್ಕಮ್ ಸಿಗುತ್ತೆ, ವಾರ್ಮ್ ವೆಲ್ಕಮ್ ಸಿಗುತ್ತೆ, ಹೂವಿನ ಸುರಿಮಳೆ ಸುರಿತಾ ಇದೆ. ಬಟ್ ಅಲ್ಲಿ ಮಂಗಳಮ್ಮ ಅನ್ನೋರಿದ್ದಾರೆ ಆರ್ಗನೈಸರ್, ಅವರಂತೂ ನೀವು ಒಬ್ಬರೇ ಬಂದರೆ ಹೇಗೆ, ನಿಮ್ಮನ್ನು ಕರೆದಿದ್ದೆ ಜೋಡಿಯಾಗಿ, ಅದಕ್ಕೋಸ್ಕರನೇ ನಿಮ್ಮನ್ನು ಅತಿಥಿಯಾಗಿ ಕರೆದಿರುವುದಿಲ್ಲಗೆ, ನೀವು ಒಬ್ಬರೇ ಬಂದರೆ ಹೇಗೆ, ಎಲ್ಲಿ ನಿಮ್ಮ ಹೆಂಡತಿ ಅಂತ ಕೇಳ್ತಿದ್ದಾರೆ. ಅವರಲ್ಲಿದ್ದಾರೆ ಅಂದಾಗ ಸರಿ ಹೋಗಿ ನಾವು ಕರ್ಕೊಂಡು ಬರ್ತೀವಿ ಅಂದರೆ ಇಲ್ಲ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ವೈಷ್ಣವ್ ಲಕ್ಷ್ಮಿ ಬಳಿಗೆ ಬರ್ತಾರೆ. ಲಕ್ಷ್ಮಿ ಬಳಿಗೆ ಬಂದಿದ್ದೆ, ಬನ್ನಿರಿ, ಸುಮ್ಮನೆ ವಿನಾಕಾರಣ ಸೀನ್ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳ್ತಿದ್ರೆ, ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಿದ್ರೆ, ಈಗ ಕೋಪ ತೋರಿಸ್ತಿದ್ರ ನೀವು ಅಂತ ಕೇಳ್ತಿದ್ದಾರೆ ವೈಷ್ಣವ್. ನಿಮಗೆ ಕೋಪಕ್ಕೂ ಬೇಜಾರಿಗೂ ಅರ್ಥನೇ ಗೊತ್ತಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ಲಕ್ಷ್ಮಿ ಹೇಳ್ತಿದ್ದಾಳೆ. ಜೊತೆಗೆ ನನ್ನ ಪ್ರಶ್ನೆಗೆ ಉತ್ತರ ಸಿಗಲೇಬೇಕು ಅಂತ ಕೇಳಿದಾಗ ದಯವಿಟ್ಟು ಈ ಟೈಮಲ್ಲಿ ಮಿಸ್ಯೂಸ್ ಮಾಡಿಕೊಂಡು ಎನ್ಕ್ಯಾಶ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಸರಿ ಆಯಿತು ಬರ್ತೀನಿ ಅಂತ ಹೊರಟ್ಬಿಡ್ತಾಳೆ ವೈಷ್ಣವ್ ಜೊತೆ. ವೈಷ್ಣವ್ ಮತ್ತು ಲಕ್ಷ್ಮಿಗೆ ನಿಜವಾಗ್ಲೂ ಕೂಡ ಒಳ್ಳೆ ವೆಲ್ಕಮ್ ಸಿಗ್ತದೆ. ಅಜ್ಜಿ ಅಂತೂ ಇಬ್ಬರ ಸೆರಗು ಮತ್ತು ಅವರ ಒಂದು ಶಲ್ಯವನ್ನು ಗಂಟು ಹಾಕಿದ್ದೆ, ನೀವಿಬ್ಬರು ಹೋಗೋ ತನಕ ಕೂಡ ಹೀಗೆ ಇರಬೇಕು, ಜೊತೆಯಾಗಿ ನೀವಂದರೆ ನಂಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಿಮ್ಮ ಜೋಡಿನೇ ಇದಕ್ಕೆ ಅತಿಥಿಗಳಾಗಿ ಕರೆಸಿದ್ವಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಲಕ್ಷ್ಮಿ ವೈಷ್ಣವ್ ಮುಖ ನೋಡ್ಕೊತಿದ್ದಾರೆ. ಈ ಕಡೆ ಲಕ್ಷ್ಮಿ ಅಂತೂ ನೀವು ಜೊತೆ ಮಾಡ್ತಿದ್ರೆ, ಆದರೆ ಇದನ್ನು ಕಳ್ಸ್ಕೊಳೋಕ್ಕೆ ಅವ್ರು ರೆಡಿಯಾಗಿದ್ದಾರೆ ಅಂತ ಹೇಳಿ ಲಕ್ಷ್ಮಿ ಮನಸ್ಸಲ್ಲೇ ಅನ್ಕೋತಾರೆ. ತದನಂತರ ಇನ್ನು ಸ್ವಲ್ಪ ಹೊತ್ತು ಶುರು ಆಗಿಬಿಡುತ್ತೆ. ಅಲ್ಲಿವರೆಗೂ ರೆಸ್ಟ್ ಮಾಡಿ ಅಂತ ಒಂದು ಕಡೆ ಕೂರಿಸ್ತಾರೆ. ಆ ಕಡೆ ವಿಧಿಗೆ ಆಕೆಯ ಲವರ್ ವಿಖ್ಯಾತ ಬೇಡ ವಿಧಿ, ಮನೆಯವ್ರನ್ನೆಲ್ಲ ಒಪ್ಸೆ ಮದುವೆ ಆಗೋಣ. ನಮ್ಮಪ್ಪ ಅಂದರೆ ಏನು ಅಂದ್ಕೊಂಡಿದ್ಯಾ? ನಮ್ಮಪ್ಪ ಊರಿಗೆ ಪಾಳ್ಯಗಾರ ಗೊತ್ತಾ? ನಮ್ಮಪ್ಪ ಒಂದು ಸತಿ ಸದ್ದು ಅಂತ ಹೇಳಿದ್ರೆ ಯಾರೂ ಕೂಡ ಊರಿನವರು ಮಾತಾಡೋದಿಲ್ಲ, ಅಷ್ಟರ ಮಟ್ಟಿಗೆ ಭಯ ಇದೆ ನಮ್ಮಪ್ಪನ ಬಗ್ಗೆ. ನಿನಗೆ ಅನ್ನಿಸ್ತಿರ್ಬೋದು ನಾನು ನೋಡಿದ್ರೆ ಈ ರೀತಿ ಇದ್ದೀನಿ, ನಾನು ತುಂಬಾ ಬ್ರಾಡ್ ಮೈಂಡ್, ಅದಕ್ಕೆ ನಿನಗೆ ನಾನು ಇಷ್ಟ ಆಗಿರ್ಬೋದು, ಆದರೆ ನಾನು ತುಂಬ ವರ್ಷಗಳಿಂದ ದೂರ ಇರೋದ್ರಿಂದ ಈ ರೀತಿ ಇದ್ದೀನಿ. ನಾನೇನಾದರೂ ಅಲ್ಲೇ ಇದ್ದಿದ್ರೆ ಖಂಡಿತ ಆ ರೀತಿಯೇ ನಾನು ಕೂಡ ಇರ್ತಿದ್ದೆ ಅಂತ ಮಾತನ್ನು ಕೇಳಿ
ಹೇಳಿದ್ದೆ ವಿಧಿಗೆ ಎಷ್ಟು ಭಯ ಆಗುತ್ತೋ ಫ್ರೆಂಡ್ಗಂತೂ ತುಂಬಾ ಭಯ ಆಗಿಬಿಡುತ್ತೆ. ನೋಡುವಿದೆ ನಿಮ್ಮ ಅಮ್ಮನ ಜೊತೆ ಮಾತಾಡುವಿದೆ, ಬೇಡ ಅವ್ರು ಹೇಳ್ತಿರೋ ನೋಡಿದ್ರೆ ತುಂಬ ಭಯ ಆಗ್ತಿದೆ, ಮನೆಯವ್ರ ಜೊತೆ ಮಾತಾಡಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗೋದು ಒಳ್ಳೆಯದು ಅಂದಾಗ ಈ ಕಡೆ ವಿಧಿ ಕೂಡ ಸರಿ ಆಯಿತು ಅಂದ್ಕೊಂಡಿದ್ದೆ. ಅಮ್ಮಂಗೆ ಕಾಲ್ ಮಾಡ್ತಾಳೆ. ಆ ಕಡೆ ಅಮ್ಮ ಅಂತೂ ಮಗ ಅಂತ ಅನ್ಕೋತಾರೆ. ಆಮೇಲೆ ನೀನ ಅಂದ್ಕೊಂಡಿದ್ದೆ, ಯಾಕಮ್ಮ ನಿನಗೋಸ್ಕರ ಪ್ರೀತಿಗೋಸ್ಕರ ಎಷ್ಟು ಹಂಬಲಿಸ್ತಿದ್ದೀನಿ ಗೊತ್ತಾ ಅಂತ ಹೇಳಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅತ್ತ ಕಡೆ ಗೊಂಬೆ ಆಡಿಸೋರು ಬಂದಿದ್ದೆ. ಫೋನನ್ನು ಕೆಳಗಿಟ್ಟು ಕಾವೇರಿಯವರು ಗೊಂಬೆ ಆಡಿಸೋರ ಹತ್ರಕ್ಕೆ ಹೋಗ್ಬಿಡ್ತಾರೆ. ಆದರೆ ವಿಧಿ ಮಾತ್ರ ತನ್ನ ಮಾತನ್ನು ಕೇಳಿಸ್ಕೊತಿದ್ದಾರೆ ಅಂತ ಮನಸ್ಸಿನ ಎಲ್ಲ ಮಾತುಗಳನ್ನ ಮಾತಾಡ್ತಿದ್ದಾಳೆ. ಜೈಲಿಂದ ಬಂದಮೇಲೆ ಆದರೂ ನನ್ನ ಪ್ರೀತಿ ಸಿಗುತ್ತೆ, ನಿನ್ನ ಪ್ರೀತಿ ಅಂದ್ಕೊಂಡೆ, ನನ್ನನ್ನು ಯಾವಾಗಲೂ ತಾತ್ಸಾರನೇ ಮಾಡ್ತಾ ಬಂದೆ, ನನಗೆ ನಿನ್ನಿಂದ ಬೇಕಾಗಿದ್ದದ್ದು ನಿನ್ನ ಪ್ರೀತಿ ಅಷ್ಟೇ ಹೊರತು ಏನೂ ಇಲ್ಲ. ಆದರೆ ಯಾಕಮ್ಮ ನೀನು ನನಗೆ ಪ್ರೀತಿನೇ ಕೊಡಲಿಲ್ಲ. ಆದರೆ ಇವತ್ತು ನೋಡು ನನಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗ್ತಕ್ಕಂಥ ಪರಿಸ್ಥಿತಿ, ಪ್ಲೀಸ್ ಅಮ್ಮ ಅಂತ ಹೇಳಿ ಇಲ್ಲಿ ವಿಧಿ ತನ್ನಮ್ಮನ ಹತ್ರ ಮಾತಾಡ್ತಿದ್ರೆ ಯಾವೊಂದು ಮಾತು ಕೂಡ ಕಾವೇರಿ ಕಿವಿಗೆ ಬೀಳ್ತಾನೆ ಇಲ್ಲ. ಗೊಂಬೆ ಆಡಿಸೋರ ಹತ್ರ ಬಂದಿದ್ದೆ, ಏನು ದಕ್ಷಿಣೆ ಬೇಕು ಅಂತ ಬಂದಿದ್ಯಾ, ಎಲ್ಲ ಕಡೆ ಭಿಕ್ಷು ಎತ್ತಿ ಸಿಗಲಿಲ್ಲ ಅಂತ ಇಲ್ಲಿಗೆ ಬಂದಿದ್ಯಾ, ಇದೇ ಆಗೋಯ್ತಲ್ವ ನಿಂದು, ನನಗೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯೋ ಅಥವಾ ನಿನಗೆ ಕೆಲಸ ಇಲ್ಲದೆ ಇಲ್ಲಿಗೆ ಬರ್ತಿದ್ಯೋ ಅಂತ ಕಾವೇರಿಯವರು ಕೇಳ್ತಿದ್ರೆ ನಾನು ಸುಮ್ಮನೆ ಬರ್ತಿಲ್ಲ. ಅವಸಾನ ಶುರುವಾಗಿದೆ. ಸಿಂಹಾಸನದಲ್ಲಿ ಗೆದ್ದಿ ಅಂತ ಬೀಗ್ತಿರು ನಿಮ್ಮ ಅಟ್ಟಹಾಸಕ್ಕೆ ಕುತ್ತು ತರುವ ಸಮಯ ಬಂದಿದ್ದಾಯಿತು. ಈ ಕಡೆ ನಿಜವಾಗ್ಲೂ ಕೂಡ ಸಿಂಹಾಸನ ಕಾಲು ತುಳಿತಕ್ಕೆ ಒಳಗಾಗಿ ಕೆಳಗಡೆ ಬಿದ್ದು ಹೋಗ್ತೀರಾ ನೀವು ಅಂತ ಹೇಳಿ ಎಚ್ಚರಿಸಿದ್ರೆ ಭಯ ಹುಟ್ಟಿಸ್ತದೆ ಅಂತ ಹೇಳಿ ಕಾವೇರಿಯವರು ಹೇಳ್ತಿದ್ದಾರೆ. ನಾನು ಭಯ ಹುಟ್ಟಿಸ್ತಿಲ್ಲ, ನಿಜವಾಗ್ಲೂ ನಾನೊಬ್ಬ ಭಿಕ್ಷುಕ ಆಗಿದ್ರೆ ನನಗೆ ನಿಜವಾಗ್ಲೂ ಖುಷಿನೇ ಆಗುತ್ತೆ. ದಾನ ಮಾಡು ನಿಮಗೆ ಪುಣ್ಯ ಸಿಗುತ್ತೆ. ಆದರೆ ನೀವು ಪುಣ್ಯದ ಕೆಲಸ ಮಾಡಿಲ್ವಲ್ಲ, ಹಾಗಾಗಿ ಪಾಪದ ಕೂಡ ತುಂಬುತ್ತೆ. ಧರ್ಮ ಮಾಡಿದವ್ರಿಗೆ ಧರ್ಮ ಸಿಗುತ್ತೆ, ಧರ್ಮದ ಪುಣ್ಯ ಸಿಕ್ಕಿದ್ರೆ ನೀವು ಪಾಪ ಮಾಡಿದವ್ರಿಗೆ ಪಾಪದ ಪುಣ್ಯನೇ ಸಿಗುತ್ತೆ. ಖಂಡಿತವಾಗ್ಲೂ ಇಷ್ಟು ದಿನ ನಿಮ್ಮ ಮಗನಿಂದ ಸಿಕ್ತಿತ್ತಂತೂ ಈಗ ನಿಮ್ಮ ಮಗಳ ವ್ಯಾಮೋಹದಿಂದ ಕೂಡ ನೀವು ಅವಸಾನವನ್ನು ಕಾಣ್ತೀರಾ ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿ ಶಾಕ್ ಆಗ್ತಾರೆ. ಇನ್ನು ನನ್ನ ಮಗ ನನ್ನಿಂದ ದೂರ ಆಗಿಬಿಡ್ತಾನ ಅಂತ ಜೋರಾಗಿ ಚೀರ್ಕೋತಾ ಇದ್ರೆ ಅಲ್ಲಿ ವಿಧಿಗೆ ತನಗೆ ನಮ್ಮಮ್ಮ ಹೇಳಿಬಿಟ್ರಲ್ಲ, ಹಾಗಿದ್ರೆ ನಮ್ಮಮ್ಮನಿಗೆ ಇಷ್ಟು ಹೇಳಿದ್ರು ಕೂಡ ನಾನು ಬೇಕಾಗಿಲ್ವ ಅಂತ ವಿಧಿಗೆ ಅನಿಸೋಕೆ ಶುರುವಾಗ್ತದೆ. ಅತ್ತ ಕಡೆ ಇನ್ನೂ ಕೂಡ ಫಂಕ್ಷನ್ ಶುರುವಾಗಿಲ್ವಲ್ಲ ಅಂತ ವೈಷ್ಣವ್ ಕೇಳ್ತಿದ್ರೆ ಶುರುವಾಗ್ಬಿಡುತ್ತೆ. 21 ಜೋಡಿಗಳು ಬೇಕು, ಇನ್ನೂ ಒಂದು ಜೋಡಿ ಬರಬೇಕಾಗಿದೆ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಆ ಜೋಡಿ ಇಲ್ಲದೆ ನಾವು ಈ ಫಂಕ್ಷನ್ ಮಾಡೋಕ್ಕಾಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಆ ಜೋಡಿ ಯಾರು ಅಂತಂದಾಗ ಈ ಕಡೆ ವಿಖ್ಯಾತ್ ಅಂತ ಹೇಳೋಕೆ ಹೋದವರು ಈಗ ಅವ್ರ ಹೆಸರು ಕಟ್ಕೊಂಡೇನು ಹೋಗಿ ಕಾಲ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡುವ ಅಂತ ಹೇಳಿ ಆರ್ಗನೈಸರ್ ಅವರ ಅಸಿಸ್ಟೆಂಟ್ಗೆ ಹೇಳ್ತಾರೆ. ಇದರಿಂದಾಗಿ ಲಕ್ಷ್ಮಿಗೆ ಅನುಮಾನ ಬರೋಕ್ಕೆ ಶುರು ಆಗ್ತದೆ. ಏನಪ್ಪ ಇದು ವಿಖ್ಯಾತ್ ಅಂದರೆ ವಿಧಿ ಲವ್ವರ್ ಅಲ್ವಾ, ಹಾಗಿದ್ರೆ ವಿಖ್ಯಾತ್ ವಿಧಿದೆ ಮದುವೆ ಆಗ್ತದೆ, ಅವ್ರು ನೋಡಿದ್ರೆ ಮದುವೆ ಅಲಂಕಾರದಲ್ಲಿದ್ದ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಲಕ್ಷ್ಮಿ ಶಾಕ್ ಆಗ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ವಿಧಿ ಮದುವೆ ಬೇಡ ಅಂದ್ಕೊಂಡವಳು ಮತ್ತೆ ಮದುವೆ ಆಗಲೇಬೇಕು ಅನ್ನುವ ಹಠಕ್ಕೆ ಬಿದ್ದು 21ನೇ ಜೋಡಿಯಾಗಿ ಕಾಣಿಸ್ಕೊಂಡು ಲಕ್ಷ್ಮಿ ಕೈಗೆ ಸಿಕ್ಕ ಬೀಳ್ತಾಳ. ಲಕ್ಷ್ಮಿ ವೈಷ್ಣವೇ ಎದ್ರೆ ಅವರಿಬ್ಬರ ಮದುವೆ ನಡೆದು ಹೋಗುತ್ತಾ, ಅಥವಾ 21ನೇ ಜೋಡಿಯಾಗಿ ವಿಧಿ ಕೈ ಚೆಲ್ಲಿದ್ರಿಂದ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವನೇ 21ನೇ ಜೋಡಿಯಾಗಿ ಮಗುದೊಮ್ಮೆ ಅವರ ಮದುವೆನೇ ಮಾಡಿಸ್ಬಿಡ್ತಾರೆ. ಮತ್ತೊಮ್ಮೆ 2ನೇ ಮದುವೆ ಯೋಗ ಇದೆಯಾ ವೈಷ್ಣವ್ಗೆ. ಹಾಗಿದ್ರೆ ಸುಪ್ರೀತಾ ಅವರು ಹೇಳಿದಾಗೆ ಲಕ್ಷ್ಮಿ ವೈಷ್ಣವ್ ಮದುವೆ ಆಗೇ ಬಿಡುತ್ತಾ, ಕಾವೇರಿಯ ಕತೆ ಕಿಲ್ಕತಮ್ಮ ಆಗುತ್ತಾ. ಫೈನಲಿ ಕಾವೇರಿಯ ಪ್ಲಾನ್ ಉಲ್ಟಾ ಹೊಡ್ತದೆ. ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ